ಆತ್ಮೀಯ ವಿದ್ಯಾರ್ಥಿಗಳೇ, ಆರ್ ವಿ ಮ್ಯಾಥ್ಸ್ ಟ್ಯೂಟರ್ಗೆ ತಮ್ಮನ್ನು ಸ್ವಾಗತ ಕೋರ್ತಾ ವಿದ್ಯಾರ್ಥಿಗಳೇ, ನಾವು ಕಳೆದ ವಿಡಿಯೋದಲ್ಲಿ 9ನೇ ತರಗತಿ ಹೆರರ್ನ ಸೂತ್ರ ಪಾಠದ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಅದರ ಜೊತೆಗೆ ಅಭ್ಯಾಸದಲ್ಲಿರ್ತಕ್ಕಂಥ ಮೊದಲ 3 ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ಬಿಡಿಸಿದ್ದೇವೆ. ತಾವೇನಾದರೂ ಆ ವಿಡಿಯೋವನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕನ್ನು ಹಾಕಿರ್ತೀನಿ, ತಾವು ಆ ವಿಡಿಯೋವನ್ನು ನೋಡ್ಬೋದು. ಇವತ್ತಿನ ಈ ಒಂದು ತರಗತಿಯಲ್ಲಿ ಅಭ್ಯಾಸ 10.1ರಲ್ಲಿರ್ತಕ್ಕಂಥ ಇನ್ನುಳಿದಿರ್ತಕ್ಕಂಥ 4, 5 ಮತ್ತು 6ನೇ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ. ವಿದ್ಯಾರ್ಥಿಗಳೇ, ಅಭ್ಯಾಸ 10.1ರಲ್ಲಿರ್ತಕ್ಕಂಥ 4ನೇ ಸಮಸ್ಯೆ, 2 ಬಾಹುಗಳು 18 ಸೆಂಟಿಮೀಟರ್ ಮತ್ತು 10 ಸೆಂಟಿಮೀಟರ್ ಇದೆ ಮತ್ತು ಅದರ ಸುತ್ತಳತೆಯು 42 ಸೆಂಟಿಮೀಟರ್ ಇರುವ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ವಿದ್ಯಾರ್ಥಿಗಳೇ, ನಾನು ಪ್ರಶ್ನೆಗೆ ಅನುಗುಣವಾಗಿ ಇಲ್ಲೊಂದು ಚಿತ್ರವನ್ನು ನಾನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಒಂದು ತ್ರಿಭುಜ ಇದೆ, ತ್ರಿಭುಜ PQR ಅಂತಕ್ಕಂಥ ಒಂದು ತ್ರಿಭುಜ. ಈ ಒಂದು ತ್ರಿಭುಜದಲ್ಲಿ 2 ಬಾಹುಗಳ ಬೆಲೆಗಳನ್ನು ಕೊಟ್ಟಿದ್ದಾನೆ. ಒಂದು ಬಾಹು 10 ಸೆಂಟಿಮೀಟರ್ ಇದೆ, ಇನ್ನೊಂದು ಬಾಹು 18 ಸೆಂಟಿಮೀಟರ್ ಇದೆ ಮತ್ತು ಈ ಒಂದು ತ್ರಿಭುಜದ ಸುತ್ತಳತೆಯನ್ನು ಕೊಟ್ಟಿದ್ದಾನೆ, ಅದು 42 ಸೆಂಟಿಮೀಟರ್ ಇದೆ. ವಿದ್ಯಾರ್ಥಿಗಳೇ, ನಾವೀಗ ಇನ್ನೊಂದು ಬಾಹುವಿನ ಬೆಲೆಯನ್ನು ನಾವು ಕಂಡು ಹಿಡಿಯೋಣ. ವಿದ್ಯಾರ್ಥಿಗಳೇ, ಈ ಒಂದು PQ ಬಾಹುವಿನ ಬೆಲೆ 10 ಸೆಂಟಿಮೀಟರ್, ಇದನ್ನು A ಅಂತ ನಾನು ಬರ್ಕೊಂಡಿದ್ದೀನಿ. PR ಬೆಲೆ 18 ಸೆಂಟಿಮೀಟರ್ ಇದೆ, ಇದನ್ನು B ಅಂತ ನಾನು ಬರ್ಕೊಂಡಿದ್ದೀನಿ. ಈ 2 ಬಾಹುಗಳ ಬೆಲೆಗಳನ್ನು ಕೊಟ್ಟಿದ್ದಾನೆ. ಇನ್ನೊಂದು ಬಾಹು QR ಬಾಹುವನ್ನು ನಾನು C ಅಂತ ಬರ್ಕೊಂಡಿದ್ದೀನಿ. ಇದರ ಬೆಲೆಯನ್ನು ನಾವು ಕಂಡು ಹಿಡಿಯೋಣ. ವಿದ್ಯಾರ್ಥಿಗಳೇ, ಇಲ್ಲಿ ತ್ರಿಭುಜದ ಸುತ್ತಳತೆಯನ್ನು ಕೊಟ್ಟಿದ್ದಾನೆ 42 ಸೆಂಟಿಮೀಟರ್. ವಿದ್ಯಾರ್ಥಿಗಳೇ, ಸುತ್ತಳತೆ ಅಂತಕ್ಕಂಥದ್ದು ಇಲ್ಲಿ 3 ಬಾಹುಗಳ ಮೊತ್ತವನ್ನು ನಾವು ಸುತ್ತಳತೆ ಎಂದು ನಾವು ಕರೆಯುತ್ತೇವೆ. ಈ ಒಂದು PQ ಬಾಹುವಿನ ಬೆಲೆ A ಆಗಿದೆ, PR ಬಾಹುದ ಬೆಲೆ B ಆಗಿದೆ, QR ಬಾಹುದ ಬೆಲೆ C ಆಗಿದೆ. ಇಲ್ಲಿ A ಪ್ಲಸ್ B ಪ್ಲಸ್ C 3 ಬಾಹುಗಳ ಬೆಲೆಗಳನ್ನು ನಾವು ಕೂಡಿಸಿದರೆ ನಮಗೆ ಸುತ್ತಳತೆ ಆಗ್ತದೆ, ಅದು 42 ಸೆಂಟಿಮೀಟರ್ ಇದೆ. ವಿದ್ಯಾರ್ಥಿಗಳೇ, ಇಲ್ಲಿ ಎದ ಬೆಲೆ 10 ಸೆಂಟಿಮೀಟರ್ ಇದೆ, 10 ಸೆಂಟಿಮೀಟರನ್ನು ನಾನು ಬರ್ಕೊಂಡಿದ್ದೀನಿ. ಪ್ಲಸ್ B ಬೆಲೆ 18 ಸೆಂಟಿಮೀಟರನ್ನು ಬರ್ಕೊಂಡಿದ್ದೀನಿ. ಪ್ಲಸ್ C ಬೆಲೆಯನ್ನು ನಾವು ಕಂಡು ಹಿಡಿಯೋಣ. ದಿಸ್ ಈಕ್ವಲ್ ಟು 42 ಸೆಂಟಿಮೀಟರ್ ಸುತ್ತಳತೆ ಇದೆ. ಇಲ್ಲಿ ವಿದ್ಯಾರ್ಥಿಗಳೇ, 10 ಪ್ಲಸ್ 18 28 ಆಗ್ತದೆ. ಪ್ಲಸ್ C ಅನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ, ಈಸ್ ಈಕ್ವಲ್ ಟು 42 ಸೆಂಟಿಮೀಟರ್. ವಿದ್ಯಾರ್ಥಿಗಳೇ, ಎಡಭಾಗದಲ್ಲಿ C ಅನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ, ಈಸ್ ಈಕ್ವಲ್ ಟು 42 ಸೆಂಟಿಮೀಟರ್. ಬಲಭಾಗದಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ. ಈ 28 ಎಡಭಾಗದಲ್ಲಿದೆ, ಪ್ಲಸ್ ಇದೆ, ಬಲಭಾಗಕ್ಕೆ ಬಂದರೆ -28 ಆಗ್ತದೆ. ಇಲ್ಲಿ 42ರಲ್ಲಿ 28ಅನ್ನು ನಾವು ಕಳೆದರೆ ನಮಗೆ 14 ಸೆಂಟಿಮೀಟರ್ ನಮಗೆ ಸಿಗ್ತದೆ. ಅಂದರೆ ಇನ್ನೊಂದು ಬಾಹು QR ಬಾಹುದ ಬೆಲೆ, ಅದು C ಬೆಲೆ ನಮಗೆ 14 ಸೆಂಟಿಮೀಟರ್ ನಮಗೆ ಸಿಕ್ಕಿದೆ. ವಿದ್ಯಾರ್ಥಿಗಳೇ, ಇಲ್ಲಿ ಸುತ್ತಳತೆ ಅರ್ಧದಷ್ಟು ಅದು S ಆಗಿರ್ತದೆ. ಇಲ್ಲಿ ಸುತ್ತಳತೆಯನ್ನು ಕೊಟ್ಟಿದ್ದಾನೆ 42 ಸೆಂಟಿಮೀಟರ್. ಇಲ್ಲಿ S ಬೆಲೆಯನ್ನು ನಾವು ಕಂಡು ಹಿಡಿಯೋಣ. ಸುತ್ತಳತೆಯ ಅರ್ಧದಷ್ಟು ಅದು S ಆಗಿರ್ತದೆ. ಆದ್ದರಿಂದ S ಈಸ್ ಈಕ್ವಲ್ ಟು ಸುತ್ತಳತೆ ಬಾಗಿಲೆ 2ಅನ್ನು ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ, ಸುತ್ತಳತೆ 42 ಸೆಂಟಿಮೀಟರ್ ಕೊಟ್ಟಿದ್ದಾನೆ, ಬಾಗಿಲೆ 2, 2 1 2, 2 2 4, 2 1 2, ಅಂದರೆ S ಬೆಲೆ ನಮಗೆ 21 ಸೆಂಟಿಮೀಟರ್ ನಮಗೆ ಸಿಗ್ತದೆ. ಸುತ್ತಳತೆಯ ಅರ್ಧದಷ್ಟು 21 ಸೆಂಟಿಮೀಟರ್ ನಮಗೆ ಸಿಗ್ತದೆ. ವಿದ್ಯಾರ್ಥಿಗಳೇ, ನಾವೀಗ ಈ ಒಂದು ತ್ರಿಭುಜದ ವಿಸ್ತೀರ್ಣವನ್ನು ನಾವು ಕಂಡು ಹಿಡಿಯೋಣ. ಆದ್ದರಿಂದ ವಿದ್ಯಾರ್ಥಿಗಳೇ, ತ್ರಿಭುಜ PQR ವಿಸ್ತೀರ್ಣ, ಇಲ್ಲಿ ನಾನು ಹೆರರ್ನ ಸೂತ್ರವನ್ನು ನಾನು ಉಪಯೋಗಿಸ್ತಾ ಇದ್ದೀನಿ. ಇಲ್ಲಿ ಸ್ಕ್ವಯರ್ ರೂಟ್ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ, ಹೆರರ್ನ ಸೂತ್ರ, ಸ್ಕ್ವಯರ್ ರೂಟ್ S ಇಂಟು S ಮೈನಸ್ A, S ಮೈನಸ್ B, S ಮೈನಸ್ C. ದಿಸ್ ಈಕ್ವಲ್ ಟು ಸ್ಕ್ವಯರ್ ರೂಟನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಇಲ್ಲಿ S ಬೆಲೆ ಎಷ್ಟಿದೆ? 21 ಸೆಂಟಿಮೀಟರ್. 21ಅನ್ನು ಆದೇಶ ಮಾಡಿದ್ದೀನಿ, ಬ್ರ್ಯಾಕೆಟನ್ನು ಹಾಕ್ಕೊಂಡಿದ್ದೀನಿ. S ಬೆಲೆ 21 ಮೈನಸ್ A ಬೆಲೆ 10 ಸೆಂಟಿಮೀಟರ್ ಇದೆ, 10ಅನ್ನು ಆದೇಶ ಮಾಡಿದ್ದೀನಿ, ಬ್ರ್ಯಾಕೆಟನ್ನು ಹಾಕ್ಕೊಂಡಿದ್ದೀನಿ. S ಬೆಲೆ 21 ಸೆಂಟಿಮೀಟರ್ ಮೈನಸ್ B ಬೆಲೆ ಎಷ್ಟಿದೆ? 18 ಸೆಂಟಿಮೀಟರ್, 18ಅನ್ನು ಆದೇಶ ಮಾಡಿದ್ದೀನಿ, ಬ್ರ್ಯಾಕೆಟನ್ನು ಹಾಕ್ಕೊಂಡಿದ್ದೀನಿ. S ಬೆಲೆ 21 ಸೆಂಟಿಮೀಟರ್ ಮೈನಸ್ C ಬೆಲೆ ಈಗ ತಾನೇ ನಾವು ಕಂಡುಹಿಡ್ಕೊಂಡಿದ್ದೀವಿ 14 ಸೆಂಟಿಮೀಟರನ್ನು ನಾನು ಆದೇಶ ಮಾಡಿದ್ದೀನಿ. ದಿಸ್ ಈಕ್ವಲ್ ಟು ಸ್ಕ್ವೇರ್ ರೂಟನ್ನು ಹಾಗೆ ನಾನು ಹಾಕ್ಕೊಂಡಿದ್ದೀನಿ. ಇಲ್ಲಿ 21ಅನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಈ ಒಂದು ಬ್ರ್ಯಾಕೆಟ್ನಲ್ಲಿ 21 ಮೈನಸ್ 10 ಅಂದರೆ ಅದು 11 ಆಗ್ತದೆ. ಈ ಒಂದು ಬ್ರ್ಯಾಕೆಟ್ನಲ್ಲಿ 21ರಲ್ಲಿ 18ಅನ್ನು ನಾವು ಕಳೆದರೆ ನಮಗೆ 3 ಸಿಗ್ತದೆ. ಈ ಒಂದು ಬ್ರ್ಯಾಕೆಟ್ನಲ್ಲಿ 21ರಲ್ಲಿ 14ಅನ್ನು ನಾವು ಕಳೆದರೆ ನಮಗೆ 7 ಸಿಗ್ತದೆ. ದಿಸ್ ಈಕ್ವಲ್ ಟು ಸ್ಕ್ವೇರ್ ರೂಟನ್ನು ಹಾಗೆ ನಾನು ಹಾಕ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ಈ ಒಂದು 21ಅನ್ನು ನಾನು 7 ಮೂರಲೆ ಅಂತ ನಾನು ಬರ್ಕೊಳ್ತಾ ಇದ್ದೀನಿ. 7 ಗುಂಡ್ಲೆ 3, 7 ಮೂರಲೆ 21 ಆಗ್ತದೆ. ಆದ್ದರಿಂದ ಈ ಒಂದು 21ಅನ್ನು ನಾನು 7 ಗುಂಡ್ಲೆ 3 ಅಂತ ನಾನು ಬರ್ಕೊಂಡಿದ್ದೀನಿ. ಗುಂಡ್ಲೆ ಈ ಒಂದು 11ಅನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಈ ಒಂದು 3ಅನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಈ ಒಂದು 7ಅನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ಈ ಒಂದು ಸ್ಕ್ವೇರ್ ರೂಟನ್ನು ಹಾಗೆ ನಾನು ಹಾಕ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ,
ವಿದ್ಯಾರ್ಥಿಗಳೇ ಈ ಒಂದು 7 ಗುಂಡ್ಲೆ 7 ಈ ಎರಡನ್ನು ನಾನು ಒಂದು ಕಡೆಗೆ ನಾನು ಬರ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಒಂದು 3 ಈ ಒಂದು 3ಅನ್ನು ನಾನು ಒಂದೇ ಕಡೆಗೆ ನಾನು ಬರಿತಾ ಇದ್ದೀನಿ. ಈ ಒಂದು 11 ನಾನು ಕೊನೆಗೆ ನಾನು ಬರೆದಿದ್ದೀನಿ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಇಲ್ಲಿ ಸ್ಕ್ವೇರ್ ರೂಟ್ನಲ್ಲಿ ಇರೋದರಿಂದ ಈ ಬೆಲೆಗಳು 7 7 49 7 ಗುಂಡ್ಲೆ 7 ಅಂದರೆ 49 ಆಗ್ತದೆ. 49ರ ವರ್ಗಮೂಲ ಚಿಹ್ನೆ ಇದೆ ವಿದ್ಯಾರ್ಥಿಗಳೇ. ಆದ್ದರಿಂದ 49ರ ವರ್ಗಮೂಲ 7 ಆಗ್ತದೆ. ಆದ್ದರಿಂದ 7 ಗುಂಡ್ಲೆ 7 49 ಆಗ್ತದೆ. ಸ್ಕ್ವೇರ್ ರೂಟ್ ಇರೋದರಿಂದ 49ರ ವರ್ಗಮೂಲ 7 ಆಗ್ತದೆ. ಅದೇ ರೀತಿಯಾಗಿ 3 ಗುಂಡ್ಲೆ 3 3 3 9 ಆಗ್ತದೆ. ಇಲ್ಲಿ ಸ್ಕ್ವೇರ್ ರೂಟ್ ಇರೋದರಿಂದ 9ರ ವರ್ಗಮೂಲ 3 ಆಗ್ತದೆ. ಸ್ಕ್ವೇರ್ ರೂಟನ್ನು ನಾನು ಹಾಕ್ಕೊಂಡಿದ್ದೀನಿ. ಈ ಒಂದು 11ನ್ನು ಸ್ಕ್ವೇರ್ ರೂಟ್ ಚಿಹ್ನೆಯಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ. ಯಾಕಂದರೆ ಈ ಒಂದು 11 ಅಂತಕ್ಕಂಥದ್ದು ಪರಿಪೂರ್ಣ ವರ್ಗ ಸಂಖ್ಯೆ ಅಲ್ಲ. ಇದನ್ನು ನಾನು ವರ್ಗಮೂಲ ಚಿಹ್ನೆಯಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಹೊರಗಡೆಗೆ 7 ಗುಂಡ್ಲೆ 3 7 3 21 ಆಗ್ತದೆ. ಸ್ಕ್ವೇರ್ ರೂಟ್ನಲ್ಲಿ 11ನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ ಕೊಟ್ಟಿರ್ತಕ್ಕಂಥ ಪ್ರಶ್ನೆಯಲ್ಲಿರ್ತಕ್ಕಂಥ ತ್ರಿಭುಜದ ವಿಸ್ತೀರ್ಣ ಅದು 21 ಸ್ಕ್ವೇರ್ ರೂಟ್ 11 ಚದರ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್ ಅಂತ ತಾವು ಉತ್ತರವನ್ನು ಬರ್ತೀರಾ. ವಿದ್ಯಾರ್ಥಿಗಳೇ ಅಭ್ಯಾಸದಲ್ಲಿರ್ತಕ್ಕಂಥ 5ನೇ ಸಮಸ್ಯೆ, ಒಂದು ತ್ರಿಭುಜದ ಬಾಹುಗಳ ಅನುಪಾತವು 12:17:25 ಮತ್ತು ಅದರ ಸುತ್ತಳತೆಯು 540 ಸೆಂಟಿಮೀಟರ್ ಆಗಿದೆ. ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ವಿದ್ಯಾರ್ಥಿಗಳು ನಾವು ಪ್ರಶ್ನೆಯನ್ನು ಗಮನಿಸಿದರೆ ಇಲ್ಲಿ ಒಂದು ತ್ರಿಭುಜದ ಬಾಹುಗಳ ಅನುಪಾತಗಳನ್ನು ಕೊಟ್ಟಿದ್ದಾನೆ. ನಾವೀಗ ಆ ಬಾಹುಗಳ ಬೆಲೆಗಳನ್ನು ನಾವು ಕಂಡುಹಿಡಿಯೋಣ. ಅದರ ಜೊತೆಗೆ ಆ ಒಂದು ತ್ರಿಭುಜದ ಸುತ್ತಳತೆಯನ್ನು ಕೊಟ್ಟಿದ್ದಾನೆ. ವಿದ್ಯಾರ್ಥಿಗಳೇ ನಾವು ಬಾಹುಗಳ ಬೆಲೆಗಳನ್ನು ನಾವು ಕಂಡುಹಿಡಿಯೋಣ. ವಿದ್ಯಾರ್ಥಿಗಳೇ ತ್ರಿಭುಜದ ಬಾಹುಗಳ ಸಾಮಾನ್ಯ ಅನುಪಾತ ಎಕ್ಸ್ ಆಗಿರಲಿ ಅಂತ ನಾವು ತೆಗೆದುಕೊಳ್ಳೋಣ. ಈ ಒಂದು ಎಕ್ಸ್ದ ಸಾಮಾನ್ಯ ಅನುಪಾತ ಎಕ್ಸ್ದ ಬೆಲೆಯನ್ನು ನಾವು ಕಂಡುಹಿಡಿಯೋಣ. ಆದ್ದರಿಂದ ವಿದ್ಯಾರ್ಥಿಗಳೇ ತ್ರಿಭುಜದ ಬಾಹುಗಳ ಅನುಪಾತವು ಕ್ರಮವಾಗಿ ವಿದ್ಯಾರ್ಥಿಗಳೇ ಇಲ್ಲಿ 12:17:25 ಅನುಪಾತ ಅಂತ ಕೊಟ್ಟಿದ್ದಾನೆ. ಆದ್ದರಿಂದ ಆ ಒಂದು ಬಾಹುಗಳು ಏನಾಗಿರಲಿ 12x 17x 25x ಆಗಿರಲಿ ಅಂತ ನಾವು ತೆಗೆದುಕೊಳ್ಳೋಣ. ವಿದ್ಯಾರ್ಥಿಗಳೇ ಇಲ್ಲಿ ತ್ರಿಭುಜದ ಸುತ್ತಳತೆಯನ್ನು ಕೊಟ್ಟಿದ್ದಾನೆ. ತ್ರಿಭುಜದ ಸುತ್ತಳತೆ 540 ಸೆಂಟಿಮೀಟರ್ ಕೊಟ್ಟಿದ್ದಾನೆ. ವಿದ್ಯಾರ್ಥಿಗಳೇ ಈ ಸಾಮಾನ್ಯ ಅನುಪಾತ ಎಕ್ಸ್ ಆಗಿರಲಿ ಅಂತ ನಾವೇನು ತೆಗೆದುಕೊಂಡಿದ್ದೇವೆ ಆ ಬಾಹುಗಳು 12x 17x 25x ಆಗಿರಲಿ ಅಂತ ನಾವು ತೆಗೆದುಕೊಂಡಿದ್ದೇವೆ. ಈ 3 ಬಾಹುಗಳ ಬೆಲೆಗಳನ್ನು ನಾವು ಕೂಡಿಸಿದರೆ 3 ಬಾಹುಗಳ ಮೊತ್ತವನ್ನು ನಾವು ಮಾಡಿದರೆ ನಮಗೆ ಸುತ್ತಳತೆ ಅದು 540 ಸೆಂಟಿಮೀಟರ್ ಆಗ್ತದೆ. ಆದ್ದರಿಂದ ತ್ರಿಭುಜದ ಸುತ್ತಳತೆ 540 ಸೆಂಟಿಮೀಟರ್. ಇಲ್ಲಿ ಒಂದನೇ ಬಾಹು 12x ಮತ್ತು ಎರಡನೇ ಬಾಹು 17x ಪ್ಲಸ್ 25x ಮೂರನೇ ಬಾಹು. ಈ 3 ಬಾಹುಗಳನ್ನು ನಾವು ಕೂಡಿಸಿದರೆ ನಮಗೆ ಸುತ್ತಳತೆ 540 ನಮಗೆ ಸಿಗುತ್ತದೆ. ವಿದ್ಯಾರ್ಥಿಗಳೇ 12x ಪ್ಲಸ್ 17x ಪ್ಲಸ್ 25x ಇಲ್ಲಿ 3 ಸಜಾತಿ ಬೆಲೆಗಳು ಇರೋದರಿಂದ ಇಲ್ಲಿ ಒಟ್ಟು 54x ಆಗ್ತದೆ. ಈಸ್ ಈಕ್ವಲ್ ಟು 540 ಬಲಭಾಗದಲ್ಲಿ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ 54xಗೆ ಗುಣಾಕಾರ ಇದೆ, ಎಡಭಾಗದಲ್ಲಿದೆ. ಬಲಭಾಗಕ್ಕೆ ಬಂದರೆ 540ಕ್ಕೆ ಭಾಗಾಕಾರ ಆಗ್ತದೆ. ಆದ್ದರಿಂದ ಎಡಭಾಗದಲ್ಲಿ ಎಕ್ಸ್ ಅನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಈಸ್ ಈಕ್ವಲ್ ಟು 540 ಬಾಗ್ಲೆ 54 ಆಗ್ತದೆ. ಇಲ್ಲಿ 54 ಒಂದ್ಲೆ 54 54 ಹತ್ತಲೆ ಏನಾಗ್ತದೆ 540 ಆಗ್ತದೆ. ಆದ್ದರಿಂದ ಸಾಮಾನ್ಯ ಅನುಪಾತ ಎಕ್ಸ್ದ ಬೆಲೆ 10 ಸೆಂಟಿಮೀಟರ್ ನಮಗೆ ಸಿಗ್ತದೆ. ಆದ್ದರಿಂದ ವಿದ್ಯಾರ್ಥಿಗಳೇ ನಾವೀಗ ಆ ತ್ರಿಭುಜದ 3 ಬಾಹುಗಳ ಬೆಲೆಗಳನ್ನು ನಾವು ಕಂಡುಹಿಡಿಯೋಣ. ಇಲ್ಲಿ ಒಂದನೇ ಬಾಹು ಎ ಆಗಿರಲಿ. ಆದ್ದರಿಂದ ಎ ಈಸ್ ಈಕ್ವಲ್ ಟು 12x ಆಗಿರಲಿ ಅಂತ ನಾವು ತೆಗೆದುಕೊಳ್ಳೋಣ. ಇಲ್ಲಿ ತ್ರಿಭುಜದ ಒಂದು ಬಾಹುವಿನ ಬೆಲೆ ಎ ಆಗಿರಲಿ ಅಂತ ನಾವು ತೆಗೆದುಕೊಳ್ಳೋಣ. ಎ ಈಸ್ ಈಕ್ವಲ್ ಟು ಒಂದನೇ ಬಾಹು 12x ಆಗಿರಲಿ ಅಂತ ನಾವು ತೆಗೆದುಕೊಳ್ಳೋಣ. ದಿಸ್ ಈಕ್ವಲ್ ಟು 12ಕ್ಕೆ 12 ಎಕ್ಸ್ದ ಬೆಲೆ ಸಾಮಾನ್ಯ ಅನುಪಾತ ಈಗ ತಾನೇ ನಾವು ಕಂಡುಹಿಡ್ಕೊಂಡಿದ್ದೀವಿ 10 ಇದೆ. 10ಅನ್ನು ನಾನು ಗುಂಡ್ಲೆ ಮಾಡಿದ್ದೀನಿ. 12 ಗುಂಡ್ಲೆ 10 12 ಹತ್ತಲೆ 120 ಸೆಂಟಿಮೀಟರ್ ಆಗ್ತದೆ. ತ್ರಿಭುಜದ ಒಂದು ಬಾಹು ಅದು ಎ ಬಾಹು 120 ಸೆಂಟಿಮೀಟರ್ ಆಗ್ತದೆ. ತ್ರಿಭುಜದ ಇನ್ನೊಂದು ಬಾಹು ಬಿ ಆಗಿರಲಿ. ದಿಸ್ ಈಕ್ವಲ್ ಟು ಇನ್ನೊಂದು ಬಾಹುವಿನ ಬೆಲೆ 17x ಆಗಿರಲಿ ಅಂತ ನಾವು ತೆಗೆದುಕೊಂಡಿದ್ದೇವೆ. 17x ಈಸ್ ಈಕ್ವಲ್ ಟು 17ಅನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಎಕ್ಸ್ದ ಬೆಲೆ ಸಾಮಾನ್ಯ ಅನುಪಾತ 10 ಇದೆ. ಗುಂಡ್ಲೆ 10 ಅಂತ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು 17 ಹತ್ತಲೆ 170 ಸೆಂಟಿಮೀಟರ್. ತ್ರಿಭುಜದ ಇನ್ನೊಂದು ಬಾಹು ಬಿದ ಬೆಲೆ 170 ಸೆಂಟಿಮೀಟರ್ ನಮಗೆ ಸಿಗುತ್ತದೆ. ಅದೇ ರೀತಿಯಾಗಿ ತ್ರಿಭುಜದ ಇನ್ನೊಂದು ಬಾಹು ಸಿ ಆಗಿರಲಿ. ಅದರ ಬೆಲೆ ನಾವು 25x ಅಂತ ನಾವು ತೆಗೆದುಕೊಳ್ಳೋಣ. 25 ಗುಂಡ್ಲೆ x 25x ಈಸ್ ಈಕ್ವಲ್ ಟು
25 ಗುಂಡ್ಲೆ ಎಕ್ಸ್ ದ ಬೆಲೆ ಸಾಮಾನ್ಯ ಅನುಪಾತ 10 ಸೆಂಟಿಮೀಟರ್ ಇದೆ, 10 ನಾನು ಗುಣಿಸಿದ್ದೀನಿ, ಈಸ್ ಈಕ್ವಲ್ ಟು 25 ಹತ್ತಲೆ 250 ಸೆಂಟಿಮೀಟರ್ ಆಗ್ತದೆ. ಅಂದರೆ ತ್ರಿಭುಜದ ಆ 3 ಬಾಹುಗಳು ಎ ಬಿ ಸಿ ದ ಬೆಲೆಗಳನ್ನು ನಾವು ಕಂಡುಹಿಡ್ಕೊಂಡಿದ್ದೀವಿ. 120 ಸೆಂಟಿಮೀಟರ್, 170 ಸೆಂಟಿಮೀಟರ್, 250 ಸೆಂಟಿಮೀಟರ್ ತ್ರಿಭುಜದ 3 ಬಾಹುಗಳ ಬೆಲೆಗಳು ನಮಗೆ ಸಿಕ್ಕಿವೆ. ವಿದ್ಯಾರ್ಥಿಗಳೇ, ನಾವೀಗ ಎಸ್ ದ ಬೆಲೆಯನ್ನು ನಾವು ಕಂಡುಹಿಡಿಯೋಣ. ಅಂದರೆ ಈ ಒಂದು ತ್ರಿಭುಜದ ಸುತ್ತಳತೆಯ ಅರ್ಧದಷ್ಟು ಎಸ್ ಆಗಿರ್ತದೆ. ಸುತ್ತಳತೆಯನ್ನು ಕೊಟ್ಟಿದ್ದಾನೆ 540 ಬಾಗಿಲೆ 2 ನಾನು ಮಾಡಿದ್ದೀನಿ. ವಿದ್ಯಾರ್ಥಿಗಳೇ, 2 1 2, 2 2 4 ಆಗ್ತದೆ, 1 ಉಳಿತದೆ 14 ಆಗ್ತದೆ, 2 7 14, 0ಗೆ 0. ವಿದ್ಯಾರ್ಥಿಗಳೇ, ತ್ರಿಭುಜದ ಸುತ್ತಳತೆಯ ಅರ್ಧದಷ್ಟು ಅದು ಎಸ್ ಆಗಿರ್ತದೆ. ಎಸ್ ದ ಬೆಲೆ 270 ಸೆಂಟಿಮೀಟರ್ ನಮಗೆ ಸಿಕ್ಕಿದೆ. ವಿದ್ಯಾರ್ಥಿಗಳೇ, ಕೊಟ್ಟಿರ್ತಕ್ಕಂಥ ತ್ರಿಭುಜದ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯೋಣ. ದಿಸ್ ಈಕ್ವಲ್ ಟು, ಇಲ್ಲಿ ಹೆರನ್ನ ಸೂತ್ರವನ್ನು ನಾನು ಬಳಸ್ತಾ ಇದ್ದೀನಿ. ಸ್ಕ್ವೇರ್ ರೂಟ್ ಎಸ್ ಇಂಟು ಎಸ್ ಮೈನಸ್ ಎ, ಎಸ್ ಮೈನಸ್ ಬಿ, ಎಸ್ ಮೈನಸ್ ಸಿ. ಇಲ್ಲಿ ಎಸ್ ಎ ಬಿ ಸಿ ದ ಬೆಲೆಗಳನ್ನು ನಾವು ಆದೇಶ ಮಾಡೋಣ. ದಿಸ್ ಈಕ್ವಲ್ ಟು ಸ್ಕ್ವೇರ್ ರೂಟನ್ನು ಹಾಗೆ ನಾನು ಹಾಕ್ಕೊಂಡಿದ್ದೀನಿ. ಎಸ್ ಅಂದರೆ ಎಷ್ಟಿದೆ? 270 ಹಾಗೆ ನಾನು ಬರ್ಕೊಂಡಿದ್ದೀನಿ. ಬ್ರಾಕೆಟ್ ಬ್ರಾಕೆಟ್ ಎಸ್ ದ ಬೆಲೆ 270 ಮೈನಸ್ ಮೈನಸ್ ಎ ದ ಬೆಲೆ ಎಷ್ಟಿದೆ? 120 ಸೆಂಟಿಮೀಟರ್, 120 ಸೆಂಟಿಮೀಟರ್ ಬ್ರಾಕೆಟನ್ನು ಹಾಕ್ಕೊಂಡಿದ್ದೀನಿ. ಎಸ್ ದ ಬೆಲೆ 270 ಮೈನಸ್ ಬಿ ದ ಬೆಲೆ ಎಷ್ಟಿದೆ? 170 ಸೆಂಟಿಮೀಟರ್, 170 ಸೆಂಟಿಮೀಟರ್ ಬ್ರಾಕೆಟನ್ನು ಹಾಕ್ಕೊಂಡಿದ್ದೀನಿ. ಎಸ್ ದ ಬೆಲೆ 270 ಸೆಂಟಿಮೀಟರ್ ಮೈನಸ್ ಮೈನಸ್ ಸಿ ದ ಬೆಲೆ 250 ಸೆಂಟಿಮೀಟರನ್ನು ನಾನು ಆದೇಶ ಮಾಡಿದ್ದೀನಿ. ದಿಸ್ ಈಕ್ವಲ್ ಟು ಸ್ಕ್ವೇರ್ ರೂಟನ್ನು ಹಾಗೆ ನಾನು ಹಾಕ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ಇಲ್ಲಿ ವಿದ್ಯಾರ್ಥಿಗಳೇ, ಈ 270 ನಾವು 90 ಗುಂಡ್ಲೆ 3 ಅಂತ ಬರೆದುಕೊಳ್ಳಬಹುದು. 93 270 ಆಗ್ತದೆ. ಗುಂಡ್ಲೆ 270ರಲ್ಲಿ 120 ನಾವು ಕಳೆದರೆ ನಮಗೆ 150 ಸಿಗ್ತದೆ. ಗುಂಡ್ಲೆ 270ರಲ್ಲಿ 170 ನಾವು ಕಳೆದರೆ ನಮಗೆ 100 ಸಿಗ್ತದೆ. ಗುಂಡ್ಲೆ 270ರಲ್ಲಿ 250 ನಾವು ಕಳೆದರೆ ನಮಗೆ 20 ಸಿಗ್ತದೆ. ದಿಸ್ ಈಕ್ವಲ್ ಟು ಸ್ಕ್ವೇರ್ ರೂಟನ್ನು ಹಾಗೆ ನಾನು ಹಾಕ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ಈ ಒಂದು 90 ಹಾಗೆ ನಾನು ಬರ್ಕೊಂಡಿದ್ದೀನಿ. 3 ಹಾಗೆ ನಾನು ಬರ್ಕೊಂಡಿದ್ದೀನಿ. ಗುಂಡ್ಲೆ 150 ನಾವು 50 ಗುಂಡ್ಲೆ 3 ಎಂದು ಬರೆದುಕೊಳ್ಳಬಹುದು. 53 150 ಆಗ್ತದೆ. ಆದ್ದರಿಂದ 150 50 ಗುಂಡ್ಲೆ 3 ಅಂತ ನಾನು ಬರ್ಕೊಂಡಿದ್ದೀನಿ. ಗುಂಡ್ಲೆ ಈ ಒಂದು 100 ನಾವು 52 ಅಂತ ನಾವು ಬರೆದುಕೊಳ್ಳಬಹುದು. 52 100 ಆಗ್ತದೆ. ಆದ್ದರಿಂದ 50 ಗುಂಡ್ಲೆ 2 ಅಂತ ನಾನು ಬರ್ಕೊಂಡಿದ್ದೀನಿ. ಗುಂಡ್ಲೆ ಈ ಒಂದು 20 10 2 20 ಅಂತ ನಾವು ಬರೆದುಕೊಳ್ಳಬಹುದು. ಆದ್ದರಿಂದ 10 ಗುಂಡ್ಲೆ 2 ಅಂತ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ, ಇಲ್ಲಿ 3 ಮತ್ತು 3 ನಾನು ಒಂದೇ ಕಡೆಗೆ ನಾನು ಬರೆದುಕೊಂಡಿದ್ದೇನೆ. ಅದೇ ರೀತಿಯಾಗಿ ಈ ಒಂದು 2 ಈ ಒಂದು 2 ನಾನು ಒಂದೇ ಕಡೆಗೆ ನಾನು ಬರೆದುಕೊಂಡಿದ್ದೇನೆ. ಮತ್ತು ಈ ಒಂದು 50 ಈ ಒಂದು 50 ನಾನು ಒಂದೇ ಕಡೆಗೆ ನಾನು ಬರೆದುಕೊಂಡಿದ್ದೇನೆ. ಇನ್ನು ಉಳಿದಿರತಕ್ಕಂಥ ಬೆಲೆಗಳು 10 ಒಂದಿದೆ ಮತ್ತು ಇಲ್ಲಿ 90 ಒಂದಿದೆ. 90 ಗುಂಡ್ಲೆ 10, 90 ಹತ್ತಲೆ 900 ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ನಾನು 900 ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ, ಇಲ್ಲಿ 3 ಗುಂಡ್ಲೆ 3 ಅಂದರೆ 9 ಆಗ್ತದೆ. 9ರ ವರ್ಗಮೂಲ ಚಿಹ್ನೆ ಇರೋದರಿಂದ 9ರ ವರ್ಗಮೂಲ ಅದು 3 ಆಗ್ತದೆ. ಆದ್ದರಿಂದ 3 ನಾನು ವರ್ಗಮೂಲ ತಗೊಂಡಿದ್ದೀನಿ. ಇಲ್ಲಿ 2 ಗುಂಡ್ಲೆ 2, 2 2 4 ಆಗ್ತದೆ. 4ರ ವರ್ಗಮೂಲ ಚಿಹ್ನೆ ಇರೋದರಿಂದ 4ರ ವರ್ಗಮೂಲ 2 ಆಗ್ತದೆ. ಅದೇ ರೀತಿಯಾಗಿ ಗುಂಡ್ಲೆ 50 ಗುಂಡ್ಲೆ 50, 50 ಗುಂಡ್ಲೆ 50 ಅಂದರೆ 5 5 25, 2500 ಆಗ್ತದೆ. 2500ರ ವರ್ಗಮೂಲ 50 ಆಗ್ತದೆ. ಸ್ಕ್ವೇರ್ ರೂಟ್ನಲ್ಲಿ 900 ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ಇಲ್ಲಿ ವಿದ್ಯಾರ್ಥಿಗಳೇ, 3 ಗುಂಡ್ಲೆ 2 ಗುಂಡ್ಲೆ 50 ಅಂದರೆ ಅದು 300 ಆಗ್ತದೆ. ಗುಂಡ್ಲೆ ಇಲ್ಲಿ ಸ್ಕ್ವೇರ್ ರೂಟ್ 900 ಇದೆ. ವಿದ್ಯಾರ್ಥಿಗಳೇ, 900ರ ವರ್ಗಮೂಲ ವಿದ್ಯಾರ್ಥಿಗಳೇ 900ರ ವರ್ಗಮೂಲ ಅದು 30 ಆಗ್ತದೆ. 30 ಗುಂಡ್ಲೆ 30 ಅಂದರೆ ಅದು 900 ಆಗ್ತದೆ. 900ರ ವರ್ಗಮೂಲ 30 ಆಗ್ತದೆ. ಇಲ್ಲಿ 300 ಗುಂಡ್ಲೆ 30 ಅಂದರೆ ಅದು 9000 ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಕೊಟ್ಟಿರ್ತಕ್ಕಂಥ ತ್ರಿಭುಜದ ವಿಸ್ತೀರ್ಣ 9000 ಚದರ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್ ಅಂತ ತಾವು ಉತ್ತರವನ್ನು ಬರಿತೀರಾ. ವಿದ್ಯಾರ್ಥಿಗಳ ಅಭ್ಯಾಸದಲ್ಲಿರ್ತಕ್ಕಂಥ ಕೊನೆಯ ಪ್ರಶ್ನೆ 6ನೇ ಪ್ರಶ್ನೆ. ಒಂದು ಸಮದ್ವಿಬಾಹು ತ್ರಿಭುಜದ ಸುತ್ತಳತೆಯು 30 ಸೆಂಟಿಮೀಟರ್ ಮತ್ತು ಅದರ ಸಮಬಾಹುಗಳ ಉದ್ದ 12 ಸೆಂಟಿಮೀಟರ್ ಆಗಿದೆ. ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ವಿದ್ಯಾರ್ಥಿಗಳ ಪ್ರಶ್ನೆಗೆ ಅನುಗುಣವಾಗಿ ನಾನು ಇಲ್ಲೊಂದು ಚಿತ್ರವನ್ನು ಹಾಕೊಂಡಿದ್ದೀನಿ. ಪ್ರಶ್ನೆಯಲ್ಲಿ ಕೊಟ್ಟಿದ್ದಾನೆ ಸಮದ್ವಿಬಾಹು ತ್ರಿಭುಜ ಅಂತ ಕೊಟ್ಟಿದ್ದಾನೆ. ವಿದ್ಯಾರ್ಥಿಗಳೇ, ಸಮದ್ವಿಬಾಹು ತ್ರಿಭುಜ ಅಂದರೆ ಆ ಒಂದು ತ್ರಿಭುಜದಲ್ಲಿ 2 ಬಾಹುಗಳು ಸಮನಾಗಿ ಇರ್ತವೆ ಅಂತ ಅರ್ಥ. ಉದಾಹರಣೆಗೆ ಎ ಬಿ ಸಿ ಅಂತಕ್ಕಂಥ ಈ ಒಂದು ತ್ರಿಭುಜದಲ್ಲಿ ಎ ಬಿ ಬಾಹು ಎ ಸಿ ಬಾಹುವಿಗೆ ಸಮನಾಗಿ ಇದೆ ವಿದ್ಯಾರ್ಥಿಗಳೇ. ಇದು ಒಂದು ಸಮದ್ವಿಬಾಹು ತ್ರಿಭುಜ. ಇಲ್ಲಿ
AB ಬಾಹುವಿನ ಬೆಲೆ A ಆಗಿದೆ, AC ಬಾಹುವಿನ ಬೆಲೆ C ಆಗಿದೆ ಮತ್ತು BC ಬಾಹುವಿನ ಬೆಲೆ B ಆಗಿದೆ. ವಿದ್ಯಾರ್ಥಿಗಳೇ, ಪ್ರಶ್ನೆಯಲ್ಲಿ ಈ ಒಂದು ಸಮದ್ವಿಬಾಹು ತ್ರಿಭುಜದ ಸುತ್ತಳತೆಯನ್ನು ಕೊಟ್ಟಿದ್ದಾನೆ, ಅದು 30 ಸೆಂಟಿಮೀಟರ್ ಇದೆ. ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಎಸ್ ದ ಬೆಲೆಯನ್ನು ಕಂಡುಹಿಡಿಯೋಣ. ಇಲ್ಲಿ ಸುತ್ತಳತೆ ಅರ್ಧದಷ್ಟು ಎಸ್ ಆಗಿರ್ತದೆ. ವಿದ್ಯಾರ್ಥಿಗಳೇ, ಇಲ್ಲಿ ಸುತ್ತಳತೆ 30 ಸೆಂಟಿಮೀಟರ್ ಕೊಟ್ಟಿದ್ದಾನೆ, ಬಾಗ್ಲೆ 2 ನಾನು ಮಾಡಿದ್ದೀನಿ. ಸುತ್ತಳತೆ ಅರ್ಧದಷ್ಟು ಎಸ್ ಆಗಿರ್ತದೆ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಎಸ್ ಇಸ್ ಈಕ್ವಲ್ ಟು 2 × 1 2 2 15 30 ಆಗ್ತದೆ. ಅಂದರೆ ತ್ರಿಭುಜದ ಸುತ್ತಳತೆಯ ಅರ್ಧದಷ್ಟು ಅದು ಎಸ್ 15 ಸೆಂಟಿಮೀಟರ್ ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ತ್ರಿಭುಜ ABCಯ ಸುತ್ತಳತೆ 30 ಸೆಂಟಿಮೀಟರ್ ಆಗಿದೆ, ಅದರ ಅರ್ಧದಷ್ಟು 15 ಸೆಂಟಿಮೀಟರ್ ಆಗಿದೆ, ಅದು ಎಸ್ ಬೆಲೆ ಆಗ್ತದೆ. ವಿದ್ಯಾರ್ಥಿಗಳೇ, ತ್ರಿಭುಜದ ಸುತ್ತಳತೆ ಅಂದರೆ ಈ 3 ಬಾಹುಗಳ ಬೆಲೆಗಳ ಮೊತ್ತ, ಅದು ಸುತ್ತಳತೆ ಆಗಿರ್ತದೆ. ಇಲ್ಲಿ A + B + C, ಆದ್ದರಿಂದ A + B + C ಇಸ್ ಈಕ್ವಲ್ ಟು ಸುತ್ತಳತೆ ಕೊಟ್ಟಿದ್ದಾನೆ 30 ಸೆಂಟಿಮೀಟರ್. ವಿದ್ಯಾರ್ಥಿಗಳೇ, ಇಲ್ಲಿ ಸಮದ್ವಿಬಾಹು ತ್ರಿಭುಜ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಎ ದ ಬೆಲೆ 12 ಸೆಂಟಿಮೀಟರ್. ಆ ಒಂದು ಸಮದ್ವಿಬಾಹು ತ್ರಿಭುಜದಲ್ಲಿ ಸಮಬಾಹುಗಳ ಬೆಲೆಗಳನ್ನು ಕೊಟ್ಟಿದ್ದಾನೆ, 12 ಸೆಂಟಿಮೀಟರ್ ಅಂತ ದತ್ತದಲ್ಲಿ ಕೊಟ್ಟಿದ್ದಾನೆ. ಅಂದರೆ ಎ ದ ಬೆಲೆ ಮತ್ತು ಸಿ ದ ಬೆಲೆಗಳು 12 ಸೆಂಟಿಮೀಟರ್ಗೆ ಸಮನಾಗಿ ಇದ್ದಾವೆ ವಿದ್ಯಾರ್ಥಿಗಳೇ. ಆದ್ದರಿಂದ ಎ ದ ಬೆಲೆ ನಾನು 12 ಸೆಂಟಿಮೀಟರ್ ಆದೇಶ ಮಾಡಿದ್ದೀನಿ, ಪ್ಲಸ್ ಬಿ ದ ಬೆಲೆಯನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ, ಪ್ಲಸ್ ಸಿ ದ ಬೆಲೆ 12 ಸೆಂಟಿಮೀಟರ್ ಈಸ್ ಈಕ್ವಲ್ ಟು 30 ಸೆಂಟಿಮೀಟರ್. ವಿದ್ಯಾರ್ಥಿಗಳೇ, ಎಡಭಾಗವನ್ನು ನಾವು ಗಮನಿಸಿದರೆ 12 + 12 ಒಟ್ಟು 24 ಆಗ್ತದೆ. ಪ್ಲಸ್ ಬಿ ಅನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಈಸ್ ಈಕ್ವಲ್ ಟು 30 ಸೆಂಟಿಮೀಟರ್. ಎಡಭಾಗದಲ್ಲಿ ಪ್ಲಸ್ ಬಿ ಅನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಈಸ್ ಈಕ್ವಲ್ ಟು ಬಲಭಾಗದಲ್ಲಿ 30 ಹಾಗೆ ನಾನು ಬರ್ಕೊಂಡಿದ್ದೀನಿ. ಇಲ್ಲಿ ಎಡಭಾಗದಲ್ಲಿ ಪ್ಲಸ್ 24 ಇದೆ, ಬಲಭಾಗಕ್ಕೆ ಬಂದರೆ -24 ಆಗ್ತದೆ. 30ರಲ್ಲಿ 24 ನಾವು ಕಳೆದರೆ ನಮಗೆ 6 ಸೆಂಟಿಮೀಟರ್ ನಮಗೆ ಸಿಗ್ತದೆ. ಅಂದರೆ ಬಿ ಈಸ್ ಈಕ್ವಲ್ ಟು 6 ಸೆಂಟಿಮೀಟರ್ ನಮಗೆ ಸಿಗ್ತದೆ. ವಿದ್ಯಾರ್ಥಿಗಳೇ, ಈ ಒಂದು ಸಮದ್ವಿಬಾಹು ತ್ರಿಭುಜದಲ್ಲಿ ಈ ಒಂದು BC ಬಾಹು ಅದು ಬಿ ದ ಬೆಲೆ ನಮಗೆ 6 ಸೆಂಟಿಮೀಟರ್ ಸಿಕ್ಕಿದೆ. ವಿದ್ಯಾರ್ಥಿಗಳೇ, ಈ ಒಂದು ಸಮದ್ವಿಬಾಹು ತ್ರಿಭುಜದ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯೋಣ. ತ್ರಿಭುಜ ABCದ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯೋಣ. ದಿಸ್ ಈಕ್ವಲ್ ಟು ಇಲ್ಲಿ ನಾನು ಹೆರನ್ನ ಸೂತ್ರವನ್ನು ನಾನು ಬಳಸ್ತಾ ಇದ್ದೀನಿ. ಇಲ್ಲಿ ಸ್ಕ್ವಯರ್ ರೂಟ್ S × S - A S - B S - C. ಈ ಒಂದು ಹೆರನ್ನ ಸೂತ್ರದಲ್ಲಿ A, B, C ಮತ್ತು S ದ ಬೆಲೆಗಳನ್ನು ಆದೇಶ ಮಾಡೋಣ. ತ್ರಿಭುಜದ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯೋಣ. ದಿಸ್ ಈಕ್ವಲ್ ಟು ಸ್ಕ್ವೇರ್ ರೂಟನ್ನು ಹಾಗೆ ನಾನು ಹಾಕೊಂಡಿದ್ದೀನಿ. ಇಲ್ಲಿ ಎಸ್ ದ ಬೆಲೆ 15 ಸೆಂಟಿಮೀಟರ್ನ ಆದೇಶ ಮಾಡಿದ್ದೀನಿ, ಬ್ರಾಕೆಟನ್ನು ಹಾಕೊಂಡಿದ್ದೀನಿ. ಎಸ್ ದ ಬೆಲೆ 15 ಸೆಂಟಿಮೀಟರ್ ಮೈನಸ್ ಎ ದ ಬೆಲೆ 12 ಸೆಂಟಿಮೀಟರ್ ಇದೆ, ಬ್ರಾಕೆಟನ್ನು ಹಾಕೊಂಡಿದ್ದೀನಿ. ಎಸ್ ದ ಬೆಲೆ 15 ಸೆಂಟಿಮೀಟರ್ ಮೈನಸ್ ಬಿ ದ ಬೆಲೆ ಈಗ ತಾನೇ ನಾವು ಕಂಡುಹಿಡ್ಕೊಂಡಿದ್ದೀವಿ 6 ಸೆಂಟಿಮೀಟರ್ನ ಆದೇಶ ಮಾಡಿದ್ದೀನಿ, ಬ್ರಾಕೆಟನ್ನು ಹಾಕೊಂಡಿದ್ದೀನಿ. ಎಸ್ ದ ಬೆಲೆ 15 ಸೆಂಟಿಮೀಟರ್ ಮೈನಸ್ ಸಿ ದ ಬೆಲೆ 12 ಸೆಂಟಿಮೀಟರ್ ಇದೆ, 12 ಸೆಂಟಿಮೀಟರ್ನ ಆದೇಶ ಮಾಡಿದ್ದೀನಿ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳ ಸ್ಕ್ವೇರ್ ರೂಟನ್ನು ಹಾಗೆ ನಾನು ಹಾಕೊಂಡಿದ್ದೀನಿ. ಈ 15 ನಾನು ಬಿಡಿಸಿ ಬರ್ಕೊಳ್ತಾ ಇದ್ದೀನಿ. 3 5 ಬರ್ಕೊಳ್ತಾ ಇದ್ದೀನಿ ನಾನು. 3 × 5 ಅಂದರೆ 15 ಆಗ್ತದೆ. 3 5 15 ಆಗ್ತದೆ. ಗುಂಡ್ಲೆ 15ರಲ್ಲಿ 12 ನಾವು ಕಳೆದ್ರೆ ನಮಗೆ 3 ಸಿಗ್ತದೆ. ಗುಂಡ್ಲೆ 15ರಲ್ಲಿ 6 ನಾವು ಕಳೆದ್ರೆ ನಮಗೆ 9 ಸಿಗ್ತದೆ. ಗುಂಡ್ಲೆ 15ರಲ್ಲಿ 12 ನಾವು ಕಳೆದ್ರೆ ನಮಗೆ 3 ಸಿಗ್ತದೆ. ದಿಸ್ ಈಕ್ವಲ್ ಟು ಸ್ಕ್ವೇರ್ ರೂಟನ್ನು ಹಾಗೆ ನಾನು ಹಾಕೊಂಡಿದ್ದೀನಿ. ಈ 3 ಹಾಗೆ ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ಈ 3 ಒಂದೇ ಕಡೆಗೆ ನಾನು ಬರೆದುಕೊಳ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಈ ಒಂದು 9 ಹಾಗೆ ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ಈ 5 × 3 5 × 3 15 ಆಗ್ತದೆ ವಿದ್ಯಾರ್ಥಿಗಳೇ. ದಿಸ್ ಈಕ್ವಲ್ ಟು ಇಲ್ಲಿ 3 × 3 ಅಂದರೆ 3 × 3 9 ಆಗ್ತದೆ. 9ರ ವರ್ಗಮೂಲ, ಇಲ್ಲಿ ವರ್ಗಮೂಲ ಚಿಹ್ನೆ ಇರೋದ್ರಿಂದ 9ರ ವರ್ಗಮೂಲ 3 ಆಗ್ತದೆ. ಅದೇ ರೀತಿಯಾಗಿ ಈ ಒಂದು 9ರ ವರ್ಗಮೂಲ 9 ಒಂದು ವರ್ಗ ಸಂಖ್ಯೆ, ಆದ್ದರಿಂದ ಇಲ್ಲಿ ಸ್ಕ್ವೇರ್ ರೂಟ್ ಇರೋದ್ರಿಂದ 9ರ ವರ್ಗಮೂಲ 3 ಆಗ್ತದೆ ವಿದ್ಯಾರ್ಥಿಗಳೇ. ಸ್ಕ್ವೇರ್ ರೂಟ್ನಲ್ಲಿ ಈ ಒಂದು 15 ಹಾಗೆ ನಾನು ಬರ್ಕೊಂಡಿದ್ದೀನಿ. 15 ಒಂದು ವರ್ಗ ಸಂಖ್ಯೆ ಅಲ್ಲ, ಆದ್ದರಿಂದ 15 ನಾನು ಸ್ಕ್ವೇರ್ ರೂಟ್ ಚಿಹ್ನೆಯಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ಇಲ್ಲಿ ಹೊರಗಡೆಗೆ 3 × 3 ಇದೆ, 3 × 3 9 ಆಗ್ತದೆ. ಸ್ಕ್ವೇರ್ ರೂಟ್ನಲ್ಲಿ 15 ನಾನು ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ವಿದ್ಯಾರ್ಥಿಗಳು ಕೊಟ್ಟಿರ್ತಕ್ಕಂಥ ಸಮದ್ವಿಬಾಹು ತ್ರಿಭುಜದ ವಿಸ್ತೀರ್ಣ 9 ಸ್ಕ್ವೇರ್ ರೂಟ್ 15 ಚದರ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್ ಅಂತ ತಾವು ಉತ್ತರವನ್ನು ಬರ್ತೀರಾ. ವಿದ್ಯಾರ್ಥಿಗಳೇ, ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ತಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ತಾವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಆಲ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪಾಠದ ಬಗ್ಗೆ ತಿಳ್ಕೊಳ್ಳೋಣ.